ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 100 ಸನ್ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಿಗೆ. ಮಾನ್ಯ ಸಭಾಪತಿಗಳ ಉತ್ತರವನ್ನು ಒದಗಿಸಿದೆ. ಉತ್ತರವನ್ನು ಒದಗಿಸಲಾಗಿದೆ, ಆದರೆ ಉತ್ತರ ಪೂರ್ಣ ಪ್ರಮಾಣದಲ್ಲಿ ಒದಗಿಸಿಲ್ಲ ಸಭಾಪತಿರವರೇ. ಕರ್ನಾಟಕ ರಾಜ್ಯದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಒಟ್ಟು ಅನಧಿಕೃತ ಆಸ್ತಿಗಳು 9,54,752 ಇದೆ ಅಂತೇಳಿ ಹೇಳಿದ್ದಾರೆ. ಅದರಲ್ಲಿ ಎಷ್ಟು ಈ ಸೊತ್ತನ್ನು ನೀಡಲಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ 6,68,661 ಅರ್ಜಿಗಳನ್ನು ಮನವಿಗಳನ್ನು ಸ್ವೀಕೃತ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಹೊರತು 6,68,661ರಲ್ಲಿ ಎಷ್ಟು ವಿಲೆ ಆಗಿದೆ ಅನ್ನೋದು ಮಾತ್ರ ಮಾಹಿತಿಯನ್ನ ನೀಡಿಲ್ಲ. ಮತ್ತೊಂದು ಅನುಬಂಧ 3ರಲ್ಲಿ ಮಾಹಿತಿಯನ್ನು ಒದಗಿಸಲಾಗಿದೆ ಅಂತೇಳಿ ಹೇಳಿದ್ದಾರೆ. ನನ್ನ ಕೊನೆಯ ಉಪಪ್ರಶ್ನೆಗೆ ಅದು ಅನುಬಂಧ 3ರಲ್ಲಿ ಮಾಹಿತಿಯನ್ನು ಒದಗಿಸಿಲ್ಲ. ಅವರು ಬರೀ ನಗರಸಭೆ ಇದ್ರದ್ದು ಹೆಸರು ಮಾತ್ರ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನ ಸದನದ ಮುಂದೆ ಹೇಳಬೇಕು ಅಂತೇಳಿ ಕೇಳ್ಕೊಂತಿದ್ದೇನೆ. ಮಾನ್ಯ ಸಭಾಪತಿಗಳೇ, ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ. ಎಷ್ಟು ಬಿ ಖಾತಾ ಆಗಿದೆ ಮತ್ತು ಎಷ್ಟು ಎ ಖಾತಾ ಆಗಿದೆ ಅಂತ ತಾವು ಕೇಳಿದಿರಿ. ಅದ್ರದ್ದು ಸ್ವಲ್ಪ ಉತ್ತರ ಕರೆಕ್ಟ್ ಇಲ್ಲ ಅಂತ ತಾವು ಹೇಳುತ್ತಿದ್ದಾರೆ. ಆದರೂ ಅದರಲ್ಲಿ 2 ಟೈಮ್ಸ್ ಬಿ ಖಾತಾ ಸಲಹೆಗೆ ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತೆ ಡಿಪ್ಟಿ ಸಿಎಂ ಅವರು ಮತ್ತೆ ಇಡೀ ಕ್ಯಾಬಿನೆಟ್, ಯಾಕಂದ್ರೆ ಇದು ಸುಮಾರು ವರ್ಷದಿಂದ ಪೆಂಡಿಂಗ್ ಇತ್ತು. 30-40 ವರ್ಷದಿಂದ ಬಡವರಿಗೆ ಯಾವುದೋ ಅವರಿಗೆ ರೆಕಾರ್ಡ್ ಇದ್ದಿಲ್ಲ. ಅದರಿಂದ 1 ಟ್ರಮ್ ಅವರಿಗೆ ಸೊಲ್ಯೂಷನ್ ಮಾಡ್ಬೇಕಂತ ಬಿ ಖಾತಾ ಆಲ್ರೆಡಿ ಇಶ್ಯೂ ಮಾಡಿದ್ದಾರೆ. 2 ಟೈಮ್ಸ್ 3 ಒಂದ್ಸಲ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಇನ್ನೂ ಒಂದ್ಸಲ ಎಕ್ಸ್ಟೆಂಡ್ ಮಾಡಿ 3 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ. ಆದರೂ ಟೋಟಲಿ 6 ಲಕ್ಷಕ್ಕಿಂತ ಜಾಸ್ತಿ ಬಿ ಖಾತಾ ಆಗಿದೆ. ಅದು ಟೋಟಲ್ ಫಿಗರ್ ಬೇಕಂದ್ರು ಇನ್ನೂ ಒಂದ್ಸಲ ನಾನು ಚರ್ಚೆ ಮಾಡಿ ಕರೆಕ್ಟ್ ಡಿಸ್ಟ್ರಿಕ್ಟ್ ವೈಸ್ ತಮಗೆ ಮಾಹಿತಿ ಕೊಡ್ತೇನೆ ಅಂತ ಹೇಳ್ತೇನೆ. ಈಗ 6,68,661 ಮನವಿಗಳನ್ನು ಸ್ವೀಕರಿಸಲಾಗಿದೆ ಅಂತೇಳಿ ಮಾನ್ಯ ಸದಸ್ಯರು ತಾವೊಂದು ಸಜೆಷನ್ ಕೊಟ್ಟಿದ್ರಿ. ತಮ್ಮ ಜೊತೆಗೆ ಮತ್ತೆ ನಮ್ಮ ಎಲ್ಲ ಆಫೀಸರ್ ಜೊತೆಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಚರ್ಚೆ ಮಾಡಿ. ಥ್ಯಾಂಕ್ ಯು.